ಇವಾಗ ಅದಕ್ಕಾಗಿ ನನಗೆ ಯಾರು ಪ್ರಶಸ್ತಿ ಕೊಡೋಕ್ಕೆ ಮುಂಚೆ 100 ಸಲ ಕೇಳ್ತಾರೆ, ತಗೋತೀರಾ, ಬೈಯೋದಿಲ್ವ ನೀವು, ರಿಜೆಕ್ಟ್ ಮಾಡಲ್ವಾ? ಇದೇನು ರೀ ಇದು? ನನಗೆ ಪ್ರಶಸ್ತಿ ಕೊಡಬೇಕು ಅಂತಿದ್ರೆ ಕೊಡಿ, ನಾನು ತಗೊಳ್ಳೋದು ಬಿಡೋದು ಬೇರೆ ವಿಷಯ. ಆದರೆ ನಾನು ಬೆಳೆದಿದ್ದೆಲ್ಲ ಕೂಡ ಮಂಡ್ಯ ಜಿಲ್ಲೆಯಲ್ಲಿ. ನಾನು ಮಾತಾಡುವ ಕನ್ನಡ ಅಥವಾ ನನ್ನ ಸ್ವಭಾವ ಅದೆಲ್ಲ ಮಂಡ್ಯ ಜಿಲ್ಲೆದೆ. ಅಂಬರೀಷು ನನ್ನ ಕ್ಲಾಸ್ಮೇಟು, ರಜನಿಕಾಂತು ನನ್ನ ರೂಮ್ಮೇಟು, ಯಾರಿಗೂ ಜಗ್ಗಲ್ಲ. ಪುರೋಹಿತ ಶಾಹಿನ ಅವರು ಇದು ಮಾಡಿದ್ರು, ಬಂಡವಾಳ ಶಾಹಿನೆಲ್ಲ ದೂರ ಇಟ್ಟಿದ್ರು, ಅದೆಲ್ಲ ಬರೆದಿದ್ದಾರೆ ಬೇಕಾಗಿ. ಅದನ್ನು ಮೊದಲು ಮಾಡಿದ್ದೇನು ಅಂದರೆ ನಾನು ಜನಿವಾರ ಕಿತ್ತು ಒಗೆದಿದ್ದು ಮತ್ತು ವಾಗ್ವಾದ, ಅದನ್ನು ಬಿಟ್ಟಿಲ್ಲ. ನಾನು ಬೀದಿನಲ್ಲಿ ಯಾರೇ ಸಿಕ್ಕಿದ್ರು ನನ್ನ ಎದುರುಗಡೆ ಆ ಪುಸ್ತಕ ಹಂಗಿದೆ, ಇವರು ಈ ಕವಿ ಹಿಂಗೆ ಅಂತಂದರೆ ನಾನು ನೇರ ನೇರ ನೇರ. ನಮಗೆ ನೀವು ಸ್ನೇಹಿತರು, ನನ್ನ ಪುಸ್ತಕ ಮುಂದುಡಿನೂ ಬರೆದಿರ, ಅದು ಬೇರೆ ವಿಷಯ. ನೀವು ಬರಹಗಾರರಾಗಿ ಹೇಳಿ, ನೀವು ಎಲ್ಲ ಸ್ಥಾನಮಾನಗಳನ್ನ ಹೆಂಗೆ ತೊಗೊಂಡಿದ್ದೀರಿ? ನಿಮ್ಮ ಮನೆಗೆ ತಂದು ಕೊಟ್ಟಿದ್ದಾರಾ ಅಲ್ವಾ? ನನ್ನ ಯಾವ ಪ್ರಶಸ್ತಿಯೂ ಕೂಡ ನಾನು ತಗೊಂಡವನ್ನೆಲ್ಲ ಹೇಳಿದ್ದು. ಅದಕ್ಕೆ ಹೇಳಿದೆ, ಸಿದ್ದಯ್ಯ ಪುರಾಣಿಕರು ಮನೆಗೆ ಬಂದು ನನಗೆ ಕೊಟ್ಟರಲ್ಲ, ಅವತ್ತು ನನ್ನ ಅಭಿನಂದನಾ ಭಾಷಣ ಮಾಡಿದ್ದೆ ಯಾರು ಗೊತ್ತಾ? ಇದೇ ಬರ್ಗೋ ನಮ್ಮ ಚಂದ್ರಪ್ಪ. ಇವಾಗ ಅದಕ್ಕಾಗಿ ನನಗೆ ಯಾರು ಪ್ರಶಸ್ತಿ ಕೊಡೋಕ್ಕೆ ಮುಂಚೆ 100 ಸಲ ಕೇಳ್ತಾರೆ, ತಗೋತೀರಾ, ಬೈಯೋದಿಲ್ವ ನೀವು, ರಿಜೆಕ್ಟ್ ಮಾಡಲ್ವಾ? ಇದೇನು ರೀ ಇದು? ನನಗೆ ಪ್ರಶಸ್ತಿ ಕೊಡಬೇಕು ಅಂತಿದ್ರೆ ಕೊಡಿ, ನಾನು ತಗೊಳ್ಳೋದು ಬಿಡೋದು ಬೇರೆ ವಿಷಯ. ಗೊತ್ತಾಯ್ತಾ? ಕರ್ಮ. ಅದಕ್ಕೆ ನನಗೆ ನಿಮಗೂ ಸಂಗೀತ ಪ್ರಿಯ, ಅದನ್ನು ಹೇಳ್ತೀನಿ. ಮೊನ್ನೇನೂ ಒಬ್ಬ ಮ್ಯಾಂಡ್ಲಿನ್ ನಾನು ಭಾಳ ಇಷ್ಟಪಟ್ಟೆ. ಅದು ಏನಂತಂದರೆ, ವಾಜಪೇಯಿಯೋ ಯಾರೋ ಪ್ರಧಾನಮಂತ್ರಿ ಯಾರಾದ್ರೆ ನನಗೇನು, ರವಿಶಂಕರ್ಗೆ, ಪಂಡಿತ ರವಿಶಂಕರ್ಗೆ ಭಾರತ ರತ್ನ ಕೊಟ್ಟರು. ಅದೇ ಸಮಯದಲ್ಲಿ ಉಸ್ತಾದ್ ವಿಲಾಯತ್ ಖಾನ್ ಅವರಿಗೆ ಪದ್ಮವಿಭೂಷಣ್ ಕೊಟ್ಟರು. ಅನೌನ್ಸ್ ಆದ ಸಾಯಂಕಾಲದೊತ್ತಿಗೆ ಅವ್ರು ಹೇಳಿದ್ರಲ್ಲ, ಸ್ವಾಮಿ ನಿಮಗೆ ಸಂಗೀತದ ಜ್ಞಾನ ಇದೆಯಾ, ಇದೆಯಾ ತಾರತಮ್ಯ? ಅವನಿಗೆ ಭಾರತ ರತ್ನ, ನನಗೆ ಪದ್ಮವಿಭೂಷಣ ಅಂತ ಕೊಟ್ಟಿದ್ದೀರಲ್ಲ, ಯಾವ ಬೇಸ್ ಮೇಲೆ ಕೊಟ್ಟಿದ್ದೀರಿ? ನಾನು ತಗೊಳ್ಳಲ್ಲ. ಅದು ಬರಬೇಕು, ಅದು ಬರಬೇಕು. ಮಾಸ್ತಿಯವರಿಗೆ ಏನೇ ಇಟ್ಕೊಳ್ಳಿ, ಈ ನಾಡಿನ ಒಂದು ದೊಡ್ಡ ಜೀವ, ಅದು ಎಲ್ಲರನ್ನೂ ಬೆಳೆಸಿದ್ದಾರೆ. ಅವ್ರಿಗೆ ಪದ್ಮಶ್ರೀನೂ ಕೊಟ್ಟಿಲ್ವಲ್ರಿ ಈ ದರಿದ್ರ ದೇಶ ಸರ್ಕಾರ. ಭಾರತ ರತ್ನಕ್ಕೆ ಅರ್ಹರು. PEOಗೆ ಅವರು ಪ್ರೆಸಿಡೆಂಟ್ ಆಗಿದ್ದವರು ನೆಹರು, ರಾಧಾಕೃಷ್ಣ ಇಂಥವರು ಚೇರ್ಮನ್ ಆಗಿರುವ ಭಾರತದ PEO, ಅದ್ಯಾವುದೋ ಒಂದು ಸಂಸ್ಥೆ ಇದೆ, ಅದಕ್ಕೆ ಅವರು ಅಧ್ಯಕ್ಷರಾಗಿದ್ದವರು ಮಾಸ್ತಿಯವರು. ಇಲ್ಲ, ಮಾಸ್ತಿಯವ್ರ ಸ್ಥಿತಿನೇ ಆಗಿರ್ಬೇಕಾದ್ರೆ ಗಣಪತಿ ನನ್ನನ್ನೇನ್ರಿ ನೀವು ಕೇಳ್ತೀರಿ? ನನಗೆ ಯಾರ್ರೀ ಕೊಡ್ತಾರೆ? ಒಂದು ಪುಸ್ತಕ ಸಂಸ್ಕೃತಿ ಉಳಿಸೋದಕ್ಕೆ ಇವ್ರ ಕಾಂಟ್ರಿಬ್ಯೂಷನ್ ಏನ್ರಿ ಎಲ್ಲರದು? ಸಾಹಿತ್ಯದ ವರ್ಗದಿಂದ ಯಾವ ರೀತಿ ಪ್ರತಿಕ್ರಿಯೆ ಇದೆ? ಸಾಹಿತ್ಯ ಈಗ ಪುಸ್ತಕ ಅಂತ ಬಂದಾಗ, ಪುಸ್ತಕ ಮನೆ ಅಂತ ಬಂದಾಗ, ಇದೊಂದು ಆಕಾರದ ನೆಲೆ ಇದು. ಹೌದು. ಇದು ನಿಮಗೆ ಮಾತ್ರ ಅಲ್ಲ, ಬಹುಶಃ ನಿಮ್ಮ ಮೂಲವಾಗಿ ಈ ನಾಡಿನ ಬಹಳ ದೊಡ್ಡ ಇವತ್ತು ಏನು ಮುಂಚೂಣಿಯಲ್ಲಿದ್ದಂಥ ಬಹಳಷ್ಟು ಲೇಖಕರು, ಸಾಹಿತಿಗಳು ಎಲ್ಲರಿಗೂ ಇದು ಒಂದು ತವರಾಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ಅಲ್ಲಿಂದ ಪ್ರತಿಕ್ರಿಯೆಗಳು ಹೇಗೆ? ಇದರ ರಕ್ಷಣೆ, ಇದರ ಉಳಿವು, ಇದರ ಅಲ್ಲ, ಅದು ಭಾಳ ಮುಂದಕ್ಕೆ ಹೊಟ್ಟೋಗ್ಬಿಟ್ರೆ. ಅದು ಪ್ರಾರಂಭವೇ ಹೇಗಾಯಿತು ಅಂದರೆ, ನಾನು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದವನು, ಹಳ್ಳಿಗಾಡಿನಿಂದ, ಮಂಡ್ಯ ಅಲ್ಲಿದ್ದೆ ನಾನು. ನಿಮ್ಮ ವ್ಯಕ್ತಿ ಚಿತ್ರವನ್ನು ಒಂದು ಸ್ವಲ್ಪ ಹೇಳ್ಕೊಂಡು ಮುಂದೆ ಬಂದೆ. ಹೌದು. ನಾನು ಆ್ಯಕ್ಚುಲಾಗಿ ನಮ್ಮ ತಂದೆಯವರು ಕೋಲಾರ ಜಿಲ್ಲೆಯವರು, ಶ್ರೀನಿವಾಸಪುರ ತಾಲೂಕು. ನಾನು ಏನೀಗ ಜಿಲ್ಲೆನಲ್ಲಿ ಇದ್ದೀನಿ, ಇದು ನನ್ನ ಜಿಲ್ಲೆ, ನಮ್ಮ ಜಿಲ್ಲೆ. ನಾನು ಶ್ರೀನಿವಾಸಪುರ ತಾಲೂಕಿನ ಒಂದು ಜೋಡಿ ಸಾಕಮ್ಮ ಕೊತ್ತಪಲ್ಲಿ ಅನ್ನೋದು ನಮ್ಮ ತಂದೆಯವರು ಊರು. ಹಾಗಾಗಿ ನನ್ನ ತೆಲುಗು, ನೀವು ಮರಳಿ ಮಣ್ಣಿಗೆ ಬಂದಿದ್ದೀರಿ, ಬಂದುಬಿಟ್ಟಿದ್ದೀನಿ. ಅದೊಂದೇ ಇಲ್ಲಿ ನನಗೆ ಎಷ್ಟೇ ತೊಂದರೆಗಳಿದ್ದರೂ, ಏನೇ ಕಿರುಕುಳಗಳಿದ್ದರೂ ಅದೊಂದು ಸಂತೃಪ್ತಿ ಇದೆ ನನಗೆ. ಆದರೆ ನಾನು ಬೆಳೆದಿದ್ದೆಲ್ಲ ಕೂಡ ಮಂಡ್ಯ ಜಿಲ್ಲೆಯಲ್ಲಿ. ನಾನು ಮಾತಾಡುವ ಕನ್ನಡ ಅಥವಾ ನನ್ನ ಸ್ವಭಾವ ಅದೆಲ್ಲ ಮಂಡ್ಯ ಜಿಲ್ಲೆದೆ. ಅಂಬರೀಷು ನನ್ನ ಕ್ಲಾಸ್ಮೇಟು, ರಜನಿಕಾಂತು ನನ್ನ ರೂಮ್ಮೇಟು. ನೀವು ಮುಂದೆ ಕೇಳಿದ್ರೆ ಹೇಳ್ತೀನಿ ಅದನ್ನೆಲ್ಲ. ಸರಿ, ಆಮೇಲೆ ಏನಾಯಿತು, ಅಲ್ಲಿದ್ದಾಗ ನಮ್ಮ ಬಡತನ, ಅಲ್ಲಿ ಜಾತಿ ಪ್ರಶ್ನೆನೇ ಬರ್ತಿಲ್ಲ. ಒಬ್ಬ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ ನನಗೂ ಕೂಡ ಕಿತ್ತು ತಿನ್ನುವ ಬಡತನ, ಅಥವಾ ಆ ಕಾಲುವೆ ಹಾಗಿತ್ತೋ ಏನೋ.
ನಾನು ಮಾತ್ರ ಅಲ್ಲ ರೀ, ಎಲ್ಲರೂ 70ನ ಹತ್ತತ್ರ ನಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬಡತನವನ್ನು ಕಂಡೇ ಬಂದಿದ್ದಾರೆ. ಅದರಲ್ಲೂ ಬ್ರಾಹ್ಮಣರಲ್ಲಿ ಹೆಚ್ಚಿರಬಹುದು. ನನಗೆ ಏನೂ ಇಲ್ಲ, ನನಗೆ ಹೊಲ ಇಲ್ಲ, ಗದ್ದೆ ಇಲ್ಲ, ಮನೆ ಇಲ್ಲ, ಇನ್ನೊಂದಿಲ್ಲ. ನಮ್ಮ ತಂದೆಯವರು ಒಂದು ದೇವಸ್ಥಾನದ ಅರ್ಚಕರು, ಓದೋದಕ್ಕೆ ಆಗಲಿಲ್ಲ. ಆಮೇಲೆ ನಾವು ಓದಿರೋದೆಲ್ಲ ಕನ್ನಡ ಮೀಡಿಯಮ್ನಲ್ಲಿ, ನಮಗೆ ಇಂಗ್ಲೀಷ್ ಬರಲಿಲ್ಲ, ಸಂಸ್ಕೃತದ ವಾಸನೆ ಇಲ್ಲ. ನೀವು ಬ್ರಾಹ್ಮಣರು ಅಂದ ತಕ್ಷಣವೇ ಸಂಸ್ಕೃತ ಅನ್ನೋದೇನೋ ಅವರು ದೇವಲೋಕದಿಂದ ಹೊತ್ಕೊಂಬಂದಿರಲ್ಲ, ಅವ್ರ ಹಣೆ ಬರವು ಅಟ್ಟೇನೆ. ಅದರಿಂದ ಏನಾಗೋಯ್ತು, ನಮಗೆ ಒಂದು ರೀತಿಯ ಅಂಜು ಬುರುಕುತನ ಬಂದ. ಹೌದು, ಕೀಳರಿಮೆ, ಅಂಜು ಬುರುಕ್ತನ ಅಂತೀವಿ ಅದನ್ನು. ಯಾರ ಮುಂದೆನೂ ನಿಂತು ಮಾತಾಡೋದು, ಹೇಳ್ಕೊಳ್ಳೋದು, ಇವ್ಯಾವೂ ಬರಲಿಲ್ಲ. ಕರೆದ ಹೊರತು ಒಳಗಡೆ ಹೋಗದೆ ಇರೋದು, ಅದು ಸರಿ. ಹೌದು, ಈಗಲೂ ಇದೆ ಆ ಗುಣಗಳು, ನಮ್ಮೆಲ್ರಿಗೂ ಇದೆ. ಗ್ರಾಮೀಣ ಪ್ರದೇಶದಿಂದಲೇ ಯಾವನೇ ಬಂದಿದ್ರು ಅವನಿಗೆ ಇದಿರುತ್ತೆ, ನಾನಾ ಮರ್ಯಾದೆ, ಅದು ಸ್ಥಾಯಿ ಭಾವ. ಅದು ಹೌದು. ನಗರದವ್ರಿಗಿರಲ್ಲ, ಅವ್ರು ಯಾವ ಜಾತಿಯವನಾದರೂ, ಗ್ರಾಮೀಣನಲ್ಲಿರೋ ಎಲ್ರಿಗೂ ಇರುತ್ತೆ ಇದು. ಆ ಇದರಿಂದ ನಮಗೇನಾಯಿತು ಅಂತಂದರೆ, ನಾನು ಓದಲಿಲ್ಲ, ಕೆಲಸಕ್ಕೆ ಸೇರ್ಕೋಬೇಕಾಯಿತು. ಒಂದು ಲಾರಿನಲ್ಲಿ ರೈಟರಾಗಿದ್ದೆ, ಅಲ್ಲಿ ಗುರುಸಿದ್ರು ಹಾಸನದ ಜನಮಿತ್ರ ಎಡಿಟ್ರು ಕೃಷ್ಣಮೂರ್ತಿಯವರು. ಏನು ನಮ್ಮಲ್ಲಿ ಕೆಲಸ ಮಾಡ್ತೀಯನೆಯಾ ಅಂತ ಹೇಳಿದ್ರು, ಕರ್ಕೊಂಡು ಹೋದರು, ಇಟ್ಕೊಂಡ್ರು. ಅಲ್ಲಿ ನಾನು ಇದ್ದ ಕೆಲವೇ ದಿನಗಳಲ್ಲಿ ಅಲ್ಲಿಗೆ ಗೊರೂರು ಬರೋರು, ಆ ಕಚೇರಿಗೆ ಮಾರ್ಕೆಟ್ ಒಳಗಡೆ ಇತ್ತದು, ಆ ಕೃಷ್ಣಮೂರ್ತಿಯವರ ಆಫೀಸದು. ಅಲ್ಲಿಗೆ ಹಂಪ ನಾಗರಾಜಯ್ಯ ಬರೋರು, ಅಯ್ಯೋ ನೀನು ಇಲ್ಲಿದ್ದರೆ ಬೆಳೆಯೋಕ್ಕಾಗಲ್ಲ, ನೀನು ಬೆಂಗಳೂರಿಗೆ ಬರಬೇಕು ಅಂತ ಹುಚ್ಚೊಚ್ಚಿದ್ರು. ಆವಾಗ ನಿಮಗೆ ಬೆಂಗಳೂರಿನ ಹುಚ್ಚ ಹತ್ತಿಸೋರು ಹಂಪ ನಾಗರಾಜಯ್ಯ. ನಾನು ಆವಾಗ ಅವರು ಜೀವನ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರು ತರ್ತಾ ಇದ್ದಂತಹ ಮಾಸಪತ್ರಿಕೆ ಹೆಸರು ಜೀವನ. ಅದು ತುಂಬ 50-60 ವರ್ಷ ಬಂದಿದೆ ಆ ಪತ್ರಿಕೆ. ಅದರ ಕೊನೆಯ ಎಡಿಟ್ರ್ ಇವರು ನನ್ನನ್ನು ನೀನು ಬರಬೇಕು, ಅಲ್ಲಿ ನೇಕನ ಬರದೆ, ನಾನು ಬರೀ ಅಂತಂದ್ರು ಬರೀತಾ, ಕಾಸಿಲ್ಲ ಕಜ್ಜಾಯ ಇಲ್ಲ, ಬರೀ ಅಂತಂದ್ರು ಬರೀತಾ ಇದ್ದೆ. ಬರವಣಿಗೆ ಹೇಗೆ ಬಂತು ನಿಮಗೆ? ಅಲ್ಲಿಂದಾನೆ. ಆ 68 ನನಗೆ 16 ವರ್ಷ ನನಗೆ. ಆವಾಗ ಅಲ್ಲಿ ಪತ್ರಿಕೆಗೂ ಬರೀತಾ ಇದ್ದೆ, ಇಲ್ಲಿ ಇವ್ರಿಗೂ ಬರೀತಾ ಇದ್ದೆ. ಅದನ್ನು ನೋಡವರು, ನೀನು ಬೆಂಗಳೂರಿಗೆ ಬಂದ್ಬಿಡು, ಅಲ್ಲೇನಾದ್ರು ಮಾಡೋಣ ಅಂತ. ಸೊ ನಾನು ಹೀಗೆ ನನ್ನ ಉದ್ಯೋಗಕ್ಕಾಗಿ ಬಂದಂತಹ ನನಗೆ ಓದುವ ಹುಚ್ಚು, ಒಂದು ಯೂನಿವರ್ಸಿಟಿಗೆ ಹೋಗೋಕ್ಕೆ ಯೋಗ್ಯತೆ ಇಲ್ಲ. ಅಲ್ಲೆಲ್ಲ ಎಂಥವ್ರು ಒಬ್ಬೊಬ್ಬ ಅವ್ರು ಯಾವ ಜಾತಿ ಅಲ್ವಲ್ಲ ಇಲ್ಲಿ, ಅವ್ರು ಇಂಗ್ಲೀಷು ಅದು ಇದು ವೇಷಭೂಷಣ ಅದೆಲ್ಲ. ನಾವೇನು ಮಾಡ್ಕೊಂಡ, ಒಳಗೆ ಓದೋದನ್ನು ಅಭ್ಯಾಸ ಮಾಡಿಕೊಂಡ. ಮೈಸೂರಿಗೆ ಬಂದೆ, PUC ಫೇಲ್ ಆಗ್ಬಿಟ್ಟೆ ನಾನು ಅವಾಗ. ಮೈಸೂರಿಗೆ ಬಂದೆ. ಮೈಸೂರಿಗೆ ಬರೋ ಹೊತ್ತಿಗೆ ಈ ಮಹಾನ್ ಪವಾಡ ಪುರುಷನ ಹೆಸರು ನೋಡಿದ್ರೆ ಕುವೆಂಪು ನೋಡಬೇಕು, ಬರೆದ್ರೆ ಕುವೆಂಪು ಥರ ಬರೀಬೇಕು, ಬೆಳೆದ್ರೆ ಕುವೆಂಪು ಎತ್ತರ ಬರೀಬೇಕು, ಯಾರಿಗೂ ಜಗ್ಗಲ್ಲ. ಪುರೋಹಿತ ಶಾಹಿನ ಅವರು ಇದು ಮಾಡಿದ್ರು, ಬಂಡವಾಳ ಶಾಹಿನೆಲ್ಲ ದೂರ ಇಟ್ಟಿದ್ರು, ಅದೆಲ್ಲ ಬರೆದಿದ್ದಾರೆ ಬೇಕಾಗಿ. ಆವಾಗ ನನ್ನ ಜನಿವಾರ ಇತ್ತು. ನಾನು ಹೌದು, ಅದನ್ನು ಮೊದಲು ಮಾಡಿದ್ದೇನು ಅಂದರೆ ನನ್ನ ಜನಿವಾರ ಕಿತ್ತುವಾಗದಿದ್ದು. ನಾನು ಬದುಕಬೇಕು, ಜನಿವಾರ ನನಗೆ ಬದುಕು ಕೊಡಲ್ಲ, ನಾನು ಬದುಕಬೇಕು ಅಂತ ಹೇಳಿ ಮೈಸೂರಿನಲ್ಲಿ ನಾನು ಓದಲಿಕ್ಕೆ ಶುರು ಮಾಡಿದೆ. ಮೊದಲೇ ಫಸ್ಟ್ ಓದಿದ್ದು ನಾನು ಕುವೆಂಪು ಅವರ ಎಲ್ಲ ಸಾಹಿತ್ಯವನ್ನು ಓದಿದ್ದು. ಅಂದರೆ ಕೊಂಡುಕೊಂಡು ಅದನ್ನು ಬರೆದಿದ್ದಾರೆ. ಪ್ರೊಫೆಸರ್ KG ನಾಗರಾಜಪ್ಪ ಅವರು ಪ್ರಜಾವಾಣಿನಲ್ಲಿ ಲೇಖನ ಬರೀತಾ ನನ್ನ ಬಗ್ಗೆ ಬರೆದಿದ್ದಾರೆ. ಏನಂತಂದರೆ, ನಮ್ಮ ತಂದೆಯವರು ಒಂದು ಚಿಟ್ಟೆ ಚೀಲ ಅಂತ 25 kgದು ಒಂದು ಚೀಲ ಇರ್ತದೆ, ಅದನ್ನು ಹೊಲ್ಕೊಂಡು ತಂದು ಅಲ್ಲಿ ಕೊಟ್ಟರೆ ಒಂದು ಕಾಳು ತಿಂದನೆ ನಾನು ಅದನ್ನು ಹಾಗೆ ತೊಗೊಂಡೋಗಿ ಕೊಟ್ಟು ಪುಸ್ತಕ ತೊಗೊಂಬರ್ತಾಯಿದ್ದೆ. ಆಗ 67-68ರಲ್ಲಿ ಹಾಗೆ ಮಾಡಿ ನಾನು ಕುವೆಂಪುದು ಎಲ್ಲ ಕಲೆಕ್ಟ್ ಮಾಡಿದೆ. ಕುವೆಂಪುದು ಓದಿಬಿಟ್ಟಿದ್ದೀನಿ ಅಂತ ಗಣಪತಿ ಹತ್ರ ಬಂದರೆ ಗಣಪತಿ ಹೇಳ್ತಾರೆ, ನೀವು ಕಾರಂತರದ್ದು ಮರಳಿ ಮಣ್ಣಿಗೆ ಓದಿದ್ದೀರಾ ಹರಿಹರ ಪ್ರಿಯ? ಓದಿಲ್ಲ. ಅಳಿದ ಮೇಲೆ ಓದಿದ್ದೀರಾ? ಬೆಟ್ಟದ ಜೀವ ಓದಿದ್ದೀರಾ? ಹಿಂಗೆ ಶುರು ಮಾಡಿಕೊಂಡ್ರು. ಅದನ್ನು ನೋಡ್ಬೋಣ ಅಂತ ಶುರು ಹಚ್ಕೊಂಡೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಓದೋದು ಅಂದ್ರೇನು, ಸಂಗ್ರಹಿಸೋದು. ನನ್ನ ಎಲ್ಲ ಪುಸ್ತಕದಲ್ಲೂ ಕೂಡ ನಾನು ನೋಟ್ ಮಾಡ್ಕೊಂಡ್ಬಂದಿದ್ದೀನಿ. ಓದೋದು ಬರ್ಕೊಳ್ಳೋದು ಅಲ್ಲೇ ಎಲ್ಲ. ಹೀಗೆ ನಾನು ಪುಸ್ತಕವನ್ನು ಓದುವುದು ಮತ್ತು ಸಂಗ್ರಹ ಮತ್ತು ವಾಗ್ವಾದ ಅದನ್ನು ಬಿಟ್ಟಿಲ್ಲ. ನಾನು ಬೀದಿನಲ್ಲಿ ಯಾರೇ ಸಿಕ್ಕಿದ್ರು ನನ್ನ ಎದುರುಗಡೆ ಆ ಪುಸ್ತಕ ಹಾಗಿದೆ, ಈ ಕವಿ ಹೀಗೆ ಅಂತಂದರೆ ನಾನು ನೇರ ಆ ಥರ ನನ್ನದು ಪುಸ್ತಕದ ಪ್ರೀತಿ. ಆದರೆ ಅದು ಕೇವಲ ನನಗೆ ಈ ಪರಿಸರದಿಂದ ಬಂದದ್ದೇ ಹೊರತು ನಮ್ಮ ತಂದೆಯವರು ಪುಸ್ತಕ ಪ್ರೇಮಿನೇ. ಅವ್ರ ತಂದೆಯವರು ಸುಬ್ರಾಯ ಶಾಸ್ತ್ರಿ ಅಂತ ಎಲ್ಲಿ ಊರಲ್ಲಿದ್ದರಲ್ಲ ಕೊತ್ಪಲ್ಲಿನಲ್ಲಿ, ಅವರೂ ಕೂಡ ಪುಸ್ತಕ ಪ್ರೇಮಿನೇ. ಅವ್ರದ್ದು ನನಗೆ ಸಿಕ್ಕಿದೆ ಈಗ. ಆದರೆ ಅದನ್ನು ಬೃಹತ್ ಪ್ರಮಾಣದಲ್ಲಿ
ದೇಶವೇ ನಿಬ್ಬೆರಗಾಗುವ ಹಾಗೆ ಈ ಕನಸಿದೆಯಲ್ಲ, ಪುಸ್ತಕ ಮನೆ ಅಂತ ಏನಿದೆ ಆವಾಗ, ಪುಸ್ತಕ ಸಂಗ್ರಹವನ್ನು ಮಾಡಲಿಕ್ಕೆ. ಆಮೇಲೆ ಪ್ರತಿಯೊಬ್ಬರೂ ಅವನೊಂದು ಮಾತು ಕೇಳಿಬಿಡಿ, ದೊಡ್ಡ ದೊಡ್ಡವರು, ವೆಂಕಟಾಚಲ ಶಾಸ್ತ್ರಿ ಅಂಥವ್ರು, ಎಲ್ ಬಸವರಾಜು ಅಂಥವ್ರು, ಕಲಬುರ್ಗಿ ಅಂಥವ್ರು, ಅವನೊಂದು ಮಾತು ಕೇಳಿಬಿಡಿ ಪ್ರಕಟಿಸೋಕ್ಕೆ ಮುಂಚೆ ಅನ್ನುವ ಮಟ್ಟಿಗೆ ನಾನು ಬೆಳೆಯುತ್ತಾ ಹೋದೆ. ಈ ಕಡೆ ಪುಸ್ತಕ ಮನೆಯೂ ಬೆಳೀತಾ ಹೋಯಿತು, ಈ ಕಡೆ ನಾನೂ ಬೆಳೀತಾ ಹೋದೆ. ಹಾಗೆ ನಾಡೆಲ್ಲ ಸುತ್ತೋದನ್ನು ಕೂಡ ಅಭ್ಯಾಸ ಮಾಡಿಕೊಂಡೆ.